ಭಾಷಾ ಬಹುಭುಜಾಕೃತಿಗಳನ್ನು ಹೇಳ್ಕೊಡ್ಬೋದು ಇದರಲ್ಲಿ. ನಾವು ಕೆಲವೊಂದು ಮತ್ತೆ ಇದರಲ್ಲಿ ಶೃಂಗ ಬಿಂದುಗಳನ್ನು ಹೇಳ್ಬೋದು, ಮತ್ತೆ ಭಾವಗಳು ಶೃಂಗ ಬಿಂದುಗಳನ್ನು ತೋರಿಸ್ಬೋದು. ಹೌದಾ? ಮತ್ತೆ ಈ ರಬ್ಬರಿಂದ ಮಕ್ಕಳಿಗೆ ಕೊಟ್ಟೆ ಅಂದ್ರೆ ಕೆಲವೊಂದು ಅವ್ರಿಗೆ ಗೊತ್ತಿಲ್ಲ ನಾವು ನಾವು ಯಾವ್ದು ಆಕೃತಿ ಹೇಳಿಲ್ಲ ಅಂದ್ರೆ ಅವ್ರು ಯಾವ್ದೋ ಒಂದು ಆಕೃತಿ ಟೋಟಲ್ ಲೆಂತ್ ಏನಂತ a plus b ಟೋಟಲ್ ಲೆಂತ್ a plus b. ಇದ್ರ ಲೆಂತ್ ಏನಾಗಬಹುದು? ಇದನ್ನ ನಾನು b ಅಂತ ತಗೊಂಡಿದ್ದೀನಿ, ಇದನ್ನ a ಅಂತ ತಗೊಂಡಿದ್ದೀನಿ. ಈ ಟೋಟಲ್ ಲೆಂತ್ ಅನ್ನ ನಾನು a plus b ಅಂತ ತಗೊಂಡ್ರೆ ಇದೇನಾಗಿರುತ್ತೆ? a ಆಗಿರುತ್ತೆ. ಇದಕ್ಕೆ ಮಾಡ್ಕೊಂಡು ನಾನು a plus b ಫಾರ್ಮುಲಾ ರೆಡಿ ಮಾಡ್ತೀನಿ. ಈಗ ಕಂಪ್ಲೀಟ್ ಆಗಿರೋದು ಇದನ್ನೊಂದು ಸ್ಕ್ವೇರ್ ಅಂತ ಅನ್ಕೋಬಹುದು ನಾವು. ಸ್ಕ್ವೇರ್ ಇದೆಯಲ್ಲ, ಸೊ ಹಂಗಾದ್ರೆ ಇದಕ್ಕೆ a plus b ಇದ್ರ ಏರಿಯಾ ಏನಾಗಿರುತ್ತೆ? ಈ ಕಂಪ್ಲೀಟ್ ಇರೋದು a plus b ಹೋಲ್ ಸ್ಕ್ವೇರ್, a plus b ಹೋಲ್ ಸ್ಕ್ವೇರ್. ಸೊ ಈ a plus b ಹೋಲ್ ಸ್ಕ್ವೇರ್ ನಾನು ಈಗ ರೆಪ್ರೆಸೆಂಟ್ ಮಾಡ್ತೀನಿ ನೋಡಿ ಯಾವ ರೀತಿ ಅಂತಂದ್ರೆ ಇದ್ರ ಸ್ಕ್ವೇರ್, ಈ ಸ್ಕ್ವೇರ್ ಏರಿಯಾ ಏನಂತ ಬರೀಬಹುದು? ನಾನು a ಸ್ಕ್ವೇರ್ ಅಂತ ಬರೀಬಹುದು. ಈ ರೆಕ್ಟಾಂಗಲ್ ಶೇಪ್ ಇದೆಯಲ್ಲ, ಈ ರೆಕ್ಟಾಂಗಲ್ ಶೇಪ್ ಏರಿಯಾ ಏನಂತ ಬರೀಬಹುದು? ಇದು b ಇದೆ ಬ್ರೆಡ್ತ್, ಲೆಂತ್ ಏನಿದೆ a ಇದೆ. ಸೊ ಹಂಗಾದ್ರೆ ನಾನು ಎ ಬಿ ಅಂತ ಬರಿಬೋದಾ? ಲೆಂತ್ ಇಂಟು ಬ್ರೆಡ್ ಏರಿಯಾ ಆಫ್ ರೆಕ್ಟಾಂಗಲ್ ಎ ಬಿ ಬರ್ತೀನಿ. ನೆಕ್ಸ್ಟ್ ಇಲ್ಲೊಂದು ರೆಕ್ಟಾಂಗಲ್ ಕಾಣಿಸ್ತದೆ ನಮಗೆ, ಇದ್ರ ಏರಿಯಾ ಏನಂತ ಬರಿಬೋದು? ನಾನು ಎ ಬಿ ಅಂತ ಬರಿಬೋದಾ? ಪ್ಲಸ್ ಇಲ್ಲೊಂದು ಸಣ್ಣದೊಂದು ಸ್ಕ್ವೇರ್ ಕಾಣಿಸ್ತದೆ, ಸ್ಕ್ವೇರ್ ಬಾಕ್ಸ್, ಇದ್ರ ಏರಿಯಾ ಏನಾಗಿರ್ಬೋದು? ಬಿ ಸ್ಕ್ವೇರ್. ನೋಡ್ಬಿಡಿ, a plus b ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ನಮಗೆ ಬಂದಿರೋ ಟಾಪಿಕ್ ಘನಾಕೃತಿಗಳು. ಸೊ ನಾವು ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಘನಾಕೃತಿಗಳು ಮಾಡಿದ್ವಿ. ಫಸ್ಟ್ ಚೌಕಘನ, ಆಯತಘನ, ಗೋಪುರ, ಸಿಲಿಂಡರ್ ಮತ್ತು ಶಂಕು ಇಷ್ಟು ಮಾಡಿದ್ವಿ. ಇದ್ರೊಳಗೆ ನಾವೇನು ಅನ್ಕೊಳ್ಳೋಲ್ಲ, ಈಗ ಮಕ್ಕಳಿಗೆ ಒಂದೇ ಟೈಪ್. ಈಗ ಫಸ್ಟ್ ಏನು ಕಟ್ ಮಾಡಿ ಅದು ಪೇಪರ್ ಸ್ಟಿಕ್ ಮಾಡಿ ಘನಾಕೃತಿ ಮಾಡೋಣ ಅಂದ್ಕೊಂಡಿದ್ವಿ. ಫಸ್ಟ್ ಅದೇ ಮಾಡಿದ್ವಿ. ಚೌಕ ಮತ್ತು ಆಯತ ಹಂಗೆ ಮಾಡಿದ್ವಿ ಘನದ್ದು. ಅದು ಪೇಪರ್ ಕಟ್ಟಿಂಗ್ ಜಾಲಾಕೃತಿದು ಶೇಪ್ಸ್ ಓಪನ್ ಮಾಡಿ ಅದು ಕಟ್ ಮಾಡ್ಕೊಂಡು ಡ್ರಾಯಿಂಗ್ ಮಾಡಿದ್ವಿ. ಬಟ್ ಆಮೇಲೆ ಇದು ಜಾಲಾಕೃತಿ ಗೋಪುರದೇನು ವಿಚಾರ ಮಾಡಿದ್ವಿ ಅಂದ್ರೆ ಮಕ್ಕಳಿಗೆ ಇನ್ನೂ ಒಂದು ಗೊತ್ತಿರಲಿ ಅಂತ. ಈಗ ಓಪನ್ ಮಾಡಿದ್ರೆ ಜಾಲಾಕೃತಿ ಆಗುತ್ತೆ, ಬೇಗ ಅರ್ಥ ಆಗುತ್ತೆ. ಶೇಪ್ ಅಂದ್ರೆ ಇದೇ ರೀತಿ ಇರುತ್ತೆ, ಅದು ಘನದಲ್ಲಿದ್ದಾಗ ಹಿಂಗೆ ಬರುತ್ತೆ, ಅದು ಇದಾಗಲ್ಲ. ಯಾವ ಶೇಪ್ನಾಗ ಎಷ್ಟು ಏನೇನು ಹೊಂಟವ ಅಂದ್ರೆ ಘನ ಅಂದ್ರೆ ಎಷ್ಟು ಚೌಕ ಹೊಂಟವ ಇದ್ರಾಗ 1 2 3 ಈ ರೀತಿ ಅನಲೈಸ್ ಮಾಡ್ತಾರೆ ಮಕ್ಕಳು ಜಾಲಾಕೃತಿ ಮಾಡುವಾಗ. ಈಗ ಆಯ್ತ ಬರ್ತದೆ 2 ಚೌಕ ಬರ್ತದೆ. ಮಕ್ಕಳ ತಲೆಗೆ ಏನಿರ್ತವೆ ಒಂದು ನಮ್ಮ ಕ್ಲಾಸ್ನಾಗಿ ಮಿಸ್ಟೇಕ್ ಅದೇ ಅವ್ರಿಗೆ ಏನಾದ್ರು ತೋರಿಸಿದ್ವಿ ಮೊದಲು ಸುಮ್ಮನೆ ಕೇಳಿದ್ರು. ಅವಾಗ ಅವ್ರು ಏನಂದ್ರು ಆಯ್ತದಾಗ ಎಲ್ಲ ಆಯ್ತನೇ ಬರ್ತಾವ್ರಿ ಅಂದರು ಜಾಲಾಕೃತಿ ಓಪನ್ ಮಾಡೋದು. ಬಟ್ ಇವ್ರಿಗೆ ಈ ರೀತಿ ಹಿಂಗೆ ಜಾಲಾಕೃತಿ ಮಾಡ್ತು ನಾವು ಇದ್ದಿದ್ದು ಟೇಲ್ ಅಂತ ತೋರಿಸಿದ್ರೆ ಅವ್ರಿಗೆ ಅನ್ಲಾಗ 2 ಕಡೆ ಚೌಕ ಬರ್ತಾವ, 1 ನಮ್ದೇನಪ್ಪಾ ಅಂದ್ರೆ ಮಕ್ಕಳಿಗೆ ಏನ್ ತಿಳಿಸ್ಬೇಕಪ್ಪ ಅಂದ್ರೆ ಸಂಖ್ಯೆಗಳ ಮಾಹಿತಿ ಇರ್ಬೇಕು. ಈಗ ಸ್ವಾಭಾವಿಕ ಸಂಖ್ಯೆಗಳು ಅದಕ್ಕೊಂದು 0 ಸೇರಿಸ್ತೀವಪ್ಪ ಅಂತಂದ್ರೆ ಪೂರ್ಣ ಸಂಖ್ಯೆಗಳಾಗ್ತದ. ಮತ್ತೆ ಹಿಂಗೆ ಮೈನಸ್ ಹಚ್ಚಿದೇವಪ್ಪ ಅಂತಂದ್ರೆ ಋಣ ಸಂಖ್ಯೆಗಳಾಗ್ತಾವ, ಪ್ಲಸ್ ಹಚ್ಚಿದೇವಪ್ಪ ಅಂದ್ರೆ ಧನ ಸಂಖ್ಯೆಗಳಾಗ್ತಾವ ಅಂತೇಳಿ ಈ ಟೈಪ್ ಹೇಳಿದೆವು ಅಂದ್ರೆ ಅವ್ರ ಮೇಲೆ ಏನ್ ಬರ್ತವರಿಗೆ ಇದೆಲ್ಲ ಸೇರಿಸಿ ಪೂರ್ಣ ಸಂಖ್ಯೆಗಳು ಅಂತೇಳಿ ಕರಿತೀವಿ ಅಂತ ಹೇಳ್ಬೇಕು. ಈ ಪೂರ್ಣ ಸಂಖ್ಯೆಗಳು ಅಂತ ಅವರಿಗೆ ಪೂರ್ಣಾಂಕಗಳು ಅಂತ ಕರಿತೀವಿ ಅಂತ ಹೇಳ್ಬೇಕು. ಈ ಪೂರ್ಣಾಂಕಗಳಂದ್ರೆ ತಪ್ಪ ಅಂತ ಅವ್ರಿಗೆ ಕಾನ್ಸೆಪ್ಟ್ ಬರಲ್ಲ. ಈ ಸಂಖ್ಯಾ ರೇಖೆಗಳು ಹೇಳಿದ್ರೆ ಅವ್ರಿಗೆ ಏನಾಗ್ತದ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಮಧ್ಯದಲ್ಲಿರುವ ಸಂಖ್ಯೆ ಯಾವುದು, ಎಡಗಡೆ ಇರುವ ಸಂಖ್ಯೆಗಳು ಯಾವುದು, ಬಲಗಡೆ ಇರುವ ಸಂಖ್ಯೆಗಳು ಯಾವುದು ಅಂತ ಕೇಳ್ಬೇಕು. ಅವಾಗ ಅವ್ರು ತಾನಾಗಿ ಹೇಳ್ತಾರೆ. ಕೆಲವೊಂದ್ಸಲ ಇದಕ್ಕೆ ಹಿಂದಕ್ಕೆ ಚಲಿಸುವುದು ಅಂತ ಕರಿತೀವಿ, ಇದಕ್ಕೆ ಮುಂದಕ್ಕೆ ಚಲಿಸುವುದು ಅಂತ ಕರೀತೀವಿ. ಮಕ್ಕಳು ಏನಾಗ್ತಾವ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಅಂತಾರೆ. ಇದು ಸಂಕಲನದ ನಿಯಮ ಅಂತ ಹೇಳ್ಬೇಕ್ರಿ. ಅದು ಗುಣಾಕಾರದ ನಿಯಮದಾಗ ಏನಾಗ್ತದ ಪ್ಲಸ್ ಆಗ್ತದ, ಅದರಿಂದ ಏನದ ಸಂಕಲನದ ನಿಯಮದ ಮೈನಸ್ ಇಂಟು ಮೈನಸ್ ಬರಲಿ. ಮೈನಸ್ ಏನಾಗ್ತದಪ್ಪ ಅಂತಂದ್ರೆ ಮೈನಸ್ಸೇ ಮಾಡಬೇಕು. ಎರಡು ವಿದ್ಯಾರ್ಥಿ ಇದ್ದಾಗ 2 ಸದ್ಯಾರ್ಥಿ ಇದ್ದಾಗ ಮೈನಸ್ ಮಾಡಬೇಕು, 2 ವಿದ್ಯಾರ್ಥಿ ಇದ್ದಾಗೂ ಪ್ಲಸ್ ಮಾಡ್ಬೇಕು. 2 ಪ್ಲಸ್ ಮಾಡ್ಕೇಸಿ ಇವತ್ತು ಚಿಹ್ನೆ ಇಡಬೇಕು, ಮೈನಸ್ ಇಡಬೇಕಂತ ಹೇಳ್ಬೇಕು. ಒಂದು ಸದ್ಯಾರ್ಥಿ ಒಂದು ವಿದ್ಯಾರ್ಥಿ ಇದ್ದಾಗ ಏನ್ ಮಾಡ್ಬೇಕು? ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡ್ಬೇಕಂತ ಹೇಳ್ಬೇಕ್ರಿ. ಈ ರೀತಿಯಾಗಿ ಮಾಡಿದಾಗ ಮಕ್ಕಳಿಗೆ ಕನ್ಫ್ಯೂಸ್ ಆಗ್ತದ. ಇನ್ನೂ ಹೆಚ್ಚಿನ ಮಾಹಿತಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಸಂಖ್ಯೆ ರೇಖೆಯಲ್ಲಿ ಹಾಕೊಂಡು ಕೇಸಿ ಇಲ್ಲಿ -2 ಚಲಿಸಿ ಮತ್ತೊಂದ್ಸಲ -2 ಚಲಿಸಿ ಅಂತ ಹೇಳ್ಬೇಕ್ರಿ. ಅವಾಗ ಏನ್ ಮಾಡ್ಬೇಕು 4 ಅಂತ ಹೇಳಿ ಅವ್ರಿಗೆ ಏನಾಗ್ತದೆ
ತ್ರಿಭುಜದ ವಿಸ್ತೀರ್ಣ ಮತ್ತು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ನಾವು ಹೆಂಗೆ ಕಂಡುಹಿಡಿತೀವಿ ಅಂತ ಅದಕ್ಕೆ ಫಾರ್ಮುಲಾ ಹೆಂಗೆ ನಾವು ರಚನೆ ಮಾಡ್ಕೊಳ್ಬೋದು ಅಂತ ತಿಳಿಸಿದ್ರೆ ನಾವು ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ಏನಂದ್ರೆ ತ್ರಿಭುಜದ ವಿಸ್ತೀರ್ಣ ಮತ್ತು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಹೆಂಗೆ ಕಂಡುಹಿಡಿಬೋದು ಅಂತ ಮಾಡ್ತೀವಿ ಇವಾಗ. ಇದು ಸಮಾಂತರ ಚತುರ್ಭುಜ ಅನಿಸ್ತಾ ಇದೆ ನಿಮ್ಗೆ ಹೌದಲ್ಲ? ನಿನ್ನೆ ಕ್ಲಾಸಲ್ಲಿ ನಾವೇನು ನೋಡ್ಕೊಂಡಿದ್ದೀವಿ ಅಂತಂದ್ರೆ ಈ ಆಯತದ ವಿಸ್ತೀರ್ಣ ಹೆಂಗೆ ಕಂಡುಹಿಡಿಬೋದು ಅಂತ ಗೊತ್ತಿತ್ತು. ಆಮೇಲೆ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದೀವಿ ಕೂಡ ಹೆಂಗೆ ಕಂಡುಹಿಡಿಬೇಕು ಅಂತ ಹೇಳಿಸಿದ್ದ. ಸೊ ಈ ಸಮಾಂತರ ಚತುರ್ಭುಜದಲ್ಲಿ ನಾವೇನು ನೋಡ್ಕೊಂಡಿವಿ ಅಂತಂದ್ರೆ ಈ 90 ಡಿಗ್ರಿ ತೊಗೊಂಡಿವಿ ಕಟ್ ಮಾಡಿಕೊಂಡು ಈ ಪಾರ್ಟನ್ನು ನಾನು ಈ ಸೈಡ್ ಕಲಿಸ್ತೇನೆ. ಇವಾಗ ಇದು ಯಾವ ಥರ ಕಾಣಿಸ್ತದೆ? ರೆಕ್ಟಾಂಗಲ್ ಆಗಿದೆಯಲ್ಲ ನೋಡ್ಕೊಂಡು ಉದ್ದ ಎತ್ತರ ಮಾಡ್ಕೊಂಡಿದ್ದೀವಿ. ಉದ್ದ ಮೇಲೆ ಎತ್ತರ. ನಾವು ಇವಾಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ನಾವು ಯಾವ ರೀತಿ ಕಂಡುಹಿಡ್ಕೋಬಹುದು ಅನ್ನೋದನ್ನ ಈ ಒಂದು ಗಂಟೆ ನಾವು ಮಾಡಿದ್ವಿ. ಸರಿ, ಹಿಂದಿನ ಕ್ಲಾಸಲ್ಲಿ ನಾವು ಈ ಕ್ಲಾಸಲ್ಲಿ ಏನು ಮಾಡಿದ್ವಿ ಅದನ್ನೇ ಯೂಸ್ ಮಾಡಿಕೊಂಡು ತ್ರಿಭುಜದ ವಿಸ್ತೀರ್ಣವನ್ನು ಕೂಡ ನಾವು ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡಿದ್ವಿ. ಮಾಡಿಕೊಂಡು ಈಗ ನಾವು ಕರೆಕ್ಟಾಗಿ ಅರೇಂಜ್ ಮಾಡ್ಕೊಳ್ಬೇಕು. ಸೊ ಎರಡು ಸಮಾಂತರ ತ್ರಿಭುಜಗಳು ಸಿಗ್ತದೆ. ಅಂದರೆ ಎರಡು ಏರಿಯಾ ಸಮ ಇರ್ತಕ್ಕಂಥ ಆಯತದ ವಿಸ್ತೀರ್ಣ